ಸರ್ ಈ ಮರದ ವಿಶೇಷತೆ ನೋಡಿ ಸರ್, ಇವಾಗ ಯಾವುದಾದ್ರು ಒಂದು ಸಸಿಯಲ್ಲಿ ನಾವೇ ಸೃಷ್ಟಿ ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಅದು ದೈವ ಸೃಷ್ಟಿಯಾಗಿರುತ್ತೆ. ಈ ಮರದೊಂದು ಹೂವನೇ ಹಾವಿನ ಎಡೆ ಥರ ಇದೆ ಸರ್. ವಿಶೇಷವಾಗಿ ಒಂದು ನಾಗದೋಷಕ್ಕೆ ಸಂಬಂಧಪಟ್ಟಂಗೆ ಸರ್, ಯಾಕಂದರೆ ಕೆಲವ್ರಿಗೆ ಮದುವೆಗಳಾಗ್ತಾರಲ್ಲ, ಕೆಲವ್ರಿಗೆ ಮಕ್ಕಳಾಗ್ತಾರಲ್ಲ, ಕೆಲವರು ನಾಗದೋಷ ಆದಾಗ ಎಲ್ಲೂ ಕೆಲಸ ಕಾರ್ಯಗಳು ಏನೂ ಸಿಗ್ತಾರಲ್ಲ. ಬಟ್ ಇಲ್ಲಿ ಬಂದು 48 ರೌಂಡ್ ಪ್ರದಕ್ಷಿಣೆ ಮಾಡಿ ನೀರು ಹಾಕ್ಸ್ಕೊಂಡು ಒಂದು ಮರಕ್ಕೊಂದು ಮುಡುಪು ಕಟ್ಟಿ ಅಲ್ಲೊಂದು ಸ್ವಲ್ಪ ಅಮ್ಮನಿಗೆ ಒಂದು ಮೊಸರೊಂದು ಎಡೆ ಹಾಕಿದ್ರೆ ಸಾಕು ಸರ್, ಅವ್ರ ನಾಗದೋಷ ಅನ್ನೋದು ಕಳೆದೋಗುತ್ತೆ ಸರ್. ಈ ಖರ್ಚೆಲ್ಲ ಸರ್ ಇಲ್ಲಿ ಏನು ಸರ್ ಖರ್ಚಾಗುತ್ತೆ? ಒಂದು ಅಮ್ಮಮ್ಮ ಅಂದರೆ ಒಂದು ಪೂಜೆ ಸಾಮಾನೆಲ್ಲ ಸೇರಿ ಒಂದು 200-300 ರೂಪಾಯಿ ಖರ್ಚಾಗ್ಬೋದು. ಅಂದರೆ ಅವರೇ ತೊಗೊಂಬರೋದು, ಅವರು 100-200 ರೂಪಾಯಿಗಾರು ತೊಗೊಂಬೋದು, ಇಲ್ಲ 1000 ರೂಪಾಯಿಗೆ ತೊಗೊಂಬರ್ಬೋದು, ಇಲ್ಲ 10,000 ರೂಪಾಯಿಗೆ ತೊಗೊಂಬರ್ಬೋದು. ಅವ್ರಿಗೆ ಸಂಬಂಧಪಟ್ಟಿದ್ದು ಸರ್. ಇಲ್ಲಿ ಖರ್ಚು ಅನ್ನೋದು ಯಾತ್ರದ್ದು ಇಲ್ಲ ಸರ್, ಯಾವುದೂ ಇಲ್ಲ. ಯಾಕಂದರೆ ಬೇರೆ ಕಡೆ ಅಷ್ಟು ಇಷ್ಟು ನಿಮಗೆ ಗೊತ್ತಿರ್ಬೇಕು ಸರ್, ಎಲ್ಲ ಕಡೆ ಯಾವ ಥರ ಇದು ಮಾಡ್ತಾರೆ, ಏನು ಎತ್ತ ಅನ್ನೋದು. ಇವಾಗ ನಮ್ಮೊಂದು ವಿಶೇಷವಾಗಿ ನೀವೇ ಇಲ್ಲಿ ಕಣ್ಣಾರ ನೋಡ್ಬೋದು, ಬೇಕಾದ್ರೆ ಭಕ್ತರನ್ನು ನೀವು ಕೇಳಿ ವಿಚಾರಿಸ್ಬಹುದು, ಯಾವ ಥರ ಖರ್ಚಾಗ್ತೈತೆ, ಏನು ಎತ್ತ, ಎಷ್ಟು ತೊಗೊತವ್ರೆ ಏನು ಅಂತ ನೀವೇ ಕೇಳಿ ವಿಚಾರಿಸ್ಬೋದು ಸರ್. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾ ನವೀನ್ ಅಂತ. ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಶಕ್ತಿಪೀಠ. ಅಡ್ರೆಸ್ ಬಂದು ದೊಡ್ಡಬಳ್ಳಾಪುರ ತಾಲೂಕು, ತೂಪ್ಗೆರೆ ಹೋಬಳಿ, ಗಂಟಗಾನಹಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು. ಇದು ಏನಂದರೆ ಕಾಮಾಖ್ಯ ದೇವಿ ಅಂತ ಪೂಜೆ ನಡೆಸ್ತಿರೋದು. ಇದು ಬಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅಂಗದ ರೂಪವಾಗಿ ಈ ಸ್ಥಳ ನಿರ್ಮಾಣ ಆಗಿದೆ. ಇಲ್ಲಿ ಏನಂದರೆ ಏನು ಲೇಡೀಸ್ ಪ್ರಾಬ್ಲಮ್ಮು, ಪೀರಿಯಡ್ಸ್ ಪ್ರಾಬ್ಲಮ್ಮು, ಹೊಟ್ಟೆ ನೋವು, ಸೊಂಟ ನೋವು ಮತ್ತು ಸಂತಾನ ಇಲ್ಲದೆ ಇರೋರು ಎಲ್ಲರೂ ಕೂಡ ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರ ಹತ್ರ ಅರಿಶಿನದ ಒಂದು ಮಡಿಕೆಯಲ್ಲಿ ಅರಿಶಿನದ ನೀರು ಹಾಕ್ಕೊಂಡು ಬಂದು ಇಲ್ಲಿ ಒಂದು ತಂಬಿಗೆ ನೀರು ಹಾಕಿಸ್ಕೊಂಡು 9 ಪ್ರದಕ್ಷಿಣೆ ಮಾಡಿ ಹೋಗೋದ್ರಿಂದ ಅವರೊಂದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಆಗಾಗ ಸರ್ಪ ಸಂಚಾರ ಅನ್ನೋದು ನಡೀತಿರುತ್ತೆ. ಅದರಿಂದ ನಮ್ಮ ಒಂದು ಆರೋಗ್ಯ ಆಗಿರಬಹುದು, ಎಷ್ಟೋ ಒಂದು ಪಾಪ ಅನ್ನೋದು ಕಳೆಯುತ್ತೆ ಅನ್ನೋದು ನಂಬಿಕೆ. ಇನ್ನೊಂದು ಬಂದು ಇದು ಪೂರ್ವದಿಂದ ಒಂದು ಪಶ್ಚಿಮಕ್ಕೆ ನೀರು ಹರಿದು ಹೋಗುತ್ತೆ, ಹಾಗೆ ಕೂಡ ನಮ್ಮ ಒಂದು ಹೆಲ್ತ್ ಇಶ್ಯೂಸ್ ಕೂಡ ಹಾಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ಇನ್ನೊಂದು ಏನಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಮತ್ತು ಭದ್ರಕಾಳಿ ಅಮ್ಮನವರು ಅಂತ ಮೆರವಣಿಗೆ ಇರುತ್ತೆ. ಮೆರವಣಿಗೆ ತೆಗೆದಾಗ ಅವರು ಸಂಬಂಧಪಟ್ಟಿದ್ದ ಒಂದು ಸ್ಥಾನಗಳೆಲ್ಲೆಲ್ಲಿದೆಯೋ ಅವರಾಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಮೊನ್ನೆ ಕೂಡ ಅಮಾವಾಸ್ಯೆ ದಿನ ಭದ್ರಕಾಳಿ ಅಮ್ಮನವರು ತುಂಬ ಮಳೆ ಅಂಥ ಸಮಯದಲ್ಲೂ ಕೂಡ ಅಮ್ಮ ಬಂದು ಈ ಒಂದು ಸ್ಥಳದಲ್ಲಿ ತ್ರಿಶೂಲ ತಾಗಿಸಿದ ತಕ್ಷಣ ಸರ್ಪ ಕೂಡ ಆ ಒಂದು ತ್ರಿಶೂಲಕ್ಕೆ ತಾಗಿ ಸರ್ಪ ಸಂಚಾರ ಕೂಡ ಆ ದಿನ ಕೂಡ ನಡೆದು ಒಂದು ಅಮ್ಮನವ್ರ ಆಶೀರ್ವಾದದಿಂದ ಎಲ್ಲನೂ ಕೂಡ ಇದಾಗಿದೆ. ಅದು ಹೇಳಕ್ಕೆ ಬಸಪ್ಪ ಅನ್ನೋದನ್ನು ಅಮ್ಮನ ಮೆರವಣಿಗೆ ಎತ್ತಿದಾಗ ಪದೇ ಇದ್ ಕಡೆ ಬರೋದು ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಸರಿ ಏನು ಬಸಪ್ಪ ಅಂತ ಕರೆಸಿದ್ರು. ಬಸಪ್ಪ ಅಂತ ಕರೆಸಿ 9 ದೇವರುಗಳನ್ನ ಅಂತ ಕರೆಸಿದ್ದಾಗ ಅವರು ಕೂಡ ಇಲ್ಲಿಗೆ ಬಂದುಬಿಟ್ರು. ಫಸ್ಟು ಇಲ್ಲಿ ಬಂದು ನೀರಲ್ಲಿ ಮುಳುಗಿ ಇದು ಮಾಡಿ ಫುಲ್ ಗಲೀಜಾಗಿತ್ತು, ಗೊತ್ತಾಗಲಿಲ್ಲ. ಬಂದರು, ಇದು ಮಾಡಿದ್ರು. ಆಮೇಲೆ ಅವಾಗ ಗೊತ್ತಾಯಿತು ಇದು ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಇರೋದು ಈ ಸ್ಥಳ, ಕಾಮಾಖ್ಯ ದೇವಿ ಅನ್ನೋ ಇದು ಅಂತಂದ್ಬಿಟ್ಟು ಅವರು ತಿಳಿಸ್ಕೊಟ್ರು. ಆಮೇಲೆ ಪ್ರತಿ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿದಿನ ಅನ್ನೋದು ಪೂಜೆ ನಡೀತಿದೆ. ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದ್ರು ಕೂಡ ಒಳ್ಳೇದಾಗ್ತಿದೆ, ಚೆನ್ನಾಗಿ ಒಂದು ಇಂಪ್ರೂವ್ ಅನ್ನೋದು ಕಾಣ್ತಿದೆ. ಮುಟ್ಟಿನ ಸಮಸ್ಯೆ ಇದಕ್ಕಂತೂ ತುಂಬ ಚೆನ್ನಾಗಿ ಆಗ್ತಿದೆ ಸರ್. ಈ ಸ್ಥಳದಲ್ಲಿ ನೀರು ಹಾಕ್ಸ್ಕೊಳ್ಳೋದ್ರಿಂದ, ನೀರು ಹಾಕ್ಸ್ಕೊಂಡು 9 ಪ್ರದಕ್ಷಿಣೆ ಮಾಡಿ ಹೋಗೋದ್ರಿಂದ ತುಂಬ ಚೆನ್ನಾಗಿ ಸೆಕ್ಯೂರ್ ಆಗ್ತಿದ್ದಾರೆ. ಆ ಥರ ಆಗಿರೋದು ಕೂಡ ಇದೆ. ಲೇಡೀಸ್ಗೆ ಚೆನ್ನಾಗಿ ಇದಾಗ್ತಿದೆ. ಲೇಡೀಸ್ಗೆ ಸಂಬಂಧಪಟ್ಟ ಹಾಗೆ ಇದೆ ಇದು ಒಂದು ಒಳಗಿನ ಆಕಾರ ಕೂಡ ಹಾಗೆ ಇದೆ ಸರ್. ಅದು ನೀರು ತೆಗ್ದಾಗ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ, ಹಂಗೆ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಮುಣುಗ್ತೀನಿ. ನಾನು ಫುಲ್ಲು ಒಳಗೆ ಹೋಗ್ತೀನಿ, ಅಷ್ಟಿದೆ. ಇನ್ನೂ ಆಳ ಇದೆನೋ, ಆದರೆ ತೆಗಿಯೋಕ್ಕೆ ಕಷ್ಟ ಆಗಿ ತೆಗ್ದಿಲ್ಲ. ಅದು ಹೋಗ್ತಾ ಫುಲ್ಲು ಹಿಂಗೆ ಇದೆ, ಶಾರ್ಪಾಗಿ.
ಅದಾಗ್ತಲ್ಲ ಯಾಕೆ ಅದ್ರ ಆಯ್ತು ತಿರುಗದ ಅಂತ ತಿರುಗಿದ ಬುಕ್ ರಾತ್ಕೊಂಡು ಅಷ್ಟೇ ಸರ್ ಹೋಮ್ ಚಾರ್ಜಸ್ ಇರುತ್ತೆ, ಯಾಕೆ ಇರುತ್ತೆ ಅಂದರೆ ಒಂದು 500 ಬರ್ತಾರೆ ಸರ್. ಯಾಕಂದರೆ 500 ನಾವು ಸಂಭಾವನೆ ಅನ್ನೋದು ಕೊಡಲೇಬೇಕಾಗುತ್ತೆ. ಇನ್ನೊಂದೇನೆಂದರೆ ಅದರಲ್ಲಿ ಅಮ್ಮನ ಅಲಂಕಾರನೂ ಅದರಲ್ಲೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಒಂದು ಅಮ್ಮನಿಗೆ ಏನು ಒಂದು ವಿಶೇಷವಾಗಿ ಪೂಜೆಗಳು ಹೋಮಕ್ಕೆ ಏನೇನು ಬೇಕೋ ಏನಂದರೆ ಇಲ್ಲಿ ವಿಶೇಷವಾಗಿ ಇನ್ನೊಂದೇನೆಂದರೆ ಒಂದು ಕಳಶ ಕೊಡ್ತೀರಿ ಸರ್ ಹೋಮಕ್ಕೆ. ಸುಮ್ಮನೆ ಅವ್ರನ್ನ ಕರೆಸ್ಬಿಟ್ಟು ಕೂರಿಸೋದಿಲ್ಲ ಸರ್. ಒಂದು ಕಳಶ ಕೊಟ್ಟು ನಾವಿಲ್ಲಿ ಮಂತ್ರ ಅನ್ನೋದು ಯಾವ ಥರ ಒಂದು ಹೋಮಕ್ಕೆ ಇದು ಮಾಡ್ತಾ ಇರ್ತೀರೋ ಒಂದೊಂದು ಬೇವಿನೆಲೆ ಒಂದೊಂದು ಕಳಶದ ಮೇಲೆ ಆಗ್ತಾನೂ ಅವರೊಂದು ಕಷ್ಟಗಳೆಲ್ಲನೂ ಸಂಪೂರ್ಣವಾಗಿ ಬಗೆಹರಿತೈತೆ ಸರ್ ಆ ಒಂದು ಕಳಶದಲ್ಲಿ. ಮತ್ತು ಇದ್ರ ಮೇಲೆ ಬಂದು ಒಂದು ಟೋಕನ್ ಬಂದುಬಿಟ್ಟು 100 ರೂಪಾಯಿ ಇರುತ್ತೆ ಸರ್. 100 ರೂಪಾಯಿ ಜಾಸ್ತಿ ಮಾಡಿಲ್ಲ. ಯಾಕೆ 100 ರೂಪಾಯಿ ಯಾಕೆ ಚಾರ್ಜಸ್ ಅಂದರೆ ನೋಡಿ ಸರ್, ಈ ದೇವಸ್ಥಾನ ಇರೋದೇ ಒಂದು ಕಾಡಲ್ಲಿದೆ. ಒಂದು ಕರೆಂಟ್ನ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಊಟದ ವ್ಯವಸ್ಥೆ ಇಲ್ಲ. ಯಾಕಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿಸ್ಬೇಕಾಗುತ್ತೆ. ಆ ಒಂದು ಇದ್ರ ಮೇಲೆ ತೊಗೊತಿದ್ದೀವಿ ಸರ್. ಸರ್ ಚಾರ್ಜಸ್ ಬಂದ್ಬಿಟ್ಟು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸರ್. ಕೆಲವ್ರದ್ದು 500 ಇರುತ್ತೆ, ಕೆಲವ್ರದ್ದು 1000 ಇರುತ್ತೆ, ಕೆಲವ್ರದ್ದು 1500 ಇರುತ್ತೆ. ಅವ್ರವ್ರ ಕಷ್ಟದ ಮ್ಯಾಗ ಒಂದು ಡಿಪೆಂಡ್ ಆಗುತ್ತೆ ಸರ್ ಅದು. ಯಾಕಂದರೆ ಕಳಶ ಅನ್ನೋದು ಯಾವುದೊಂದು ಕಷ್ಟಕ್ಕೆ ಯಾವ ಥರ ಹೆಂಗೆ ಕೊಡ್ಬೇಕಂದ್ರೆ ಕಳಶದ ಮ್ಯಾಗ ಡಿಪೆಂಡ್ ಆಗಿರುತ್ತೆ ಸರ್ ಅದು.